ಇವ್ರು ಬರೀ ಏನು ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವಂಬರ್ ಕ್ರಾಂತಿ, ನಿನ್ನ ಡಿಸೆಂಬರ್ನಲ್ಲಿ ಭ್ರಾಂತಿ, ಅದು ಈ ಥರ ಪ್ರಾರಂಭ ಆಗಿದೆ. ಅಷ್ಟು ಬಿಟ್ಟರೆ ಕ್ರಾಂತಿ ಭ್ರಾಂತಿ ಬಿಟ್ಟರೆ ಇವ್ರದ್ದು ಏನೂ ನಡೀತಾನೆ ಇಲ್ಲ, ಹೀಗಾಗಿದೆ. ಆಮೇಲೆ ಇವತ್ತರೆಗೂ ಕೂಡ ರಾಜ್ಯದಲ್ಲಿ ನಾವು ಏನೋ ಬಂದುಬಿಟ್ರೆ ಕೃಷಿಗೆ ಅಭಿವೃದ್ಧಿಗೋಸ್ಕರ ನೀರಾವರಿ ಯೋಜನೆಗೋಸ್ಕರ 1.5 ಲಕ್ಷ ಕೋಟಿ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದರು. ಇವತ್ತರೆಗೂ ಕೂಡ ಅದರ ಬಗ್ಗೆ ಇವ್ರ ಮಾತೇ ಇಲ್ಲ. ನೋಡಿ, ಕನಿಷ್ಠ ಬೆಂಬಲ ಬೆಲೆ ಇದೆಯಲ್ಲ, ಅದು ಆಯೋಗದ ಸಲಹೆಯಂತೆ ಮಾಡ್ತೀವಿ ಅಂತಲೇ ಹೇಳಿದರು. ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಿಲ್ಲ. ರೈತರು ಹೋರಾಟಕ್ಕೆ ಸಂಬಂಧಪಟ್ಟಾಗಿ ಯಾವುದಾದ್ರು ಪ್ರಕರಣಗಳು ದಾಖಲಾಗಿತ್ತು, ಅವ್ರ ಮೇಲೆ ಪೊಲೀಸರ ಮೇಲೆ ಏನೋ ಒಂದು ಮಾಡಿರ್ತಾರೆ, ಒಂದು ಸ್ಥಳದಲ್ಲಿ ಆ ಸ್ಥಳದಲ್ಲಿ ಪ್ರೊಟೆಸ್ಟ್ ಮಾಡೋಂಗಿಲ್ಲ ಮಾಡಿರ್ತಾರೆ, ಅಂಥವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತೇಳಿ ಹೇಳಿ ಕೇಸ್ ಹಾಕಿದ್ರಲ್ಲ, ಆ ಕೇಸ್ಗಳು ವಾಪಸ್ ತೊಗೊಳ್ತೀವಿ ಅಂತ ಹೇಳಿದ್ರು. ಅದನ್ನ ಇಲ್ಲಿವರೆಗೂ ತೊಗೊಳ್ಳಿಲ್ಲ. ಬೆಳೆ ಸಾಲದ ಮಿತಿ ಏನಿದೆಯಲ್ಲ ಅದನ್ನು 15 ಲಕ್ಷಕ್ಕೆ ಏರಿಸ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಇವತ್ತರೆಗೂ ಮಾತೇ ಇಲ್ಲ. ಹಾಗೆ ನೇಗಿಲು ತುಡಿತ ಯೋಜನೆ ಅಂತ ಮಾಡ್ತೀವಿ ಅಂತ ಹೇಳಿದ್ರು. ಅಂದರೆ ಭೂರಹಿತ ಕೃಷಿಕರು ಯಾರಿದ್ದಾರೆ, ಯಾರ ಮನೆಯಲ್ಲಿ ಅವರಿಗೆ ಇದೇ ಇರಲ್ಲ, ಅವರಿಗೆ ಕೃಷಿ ಭೂಮಿ ಇರಲ್ಲ, ಆದರೆ ಬೇರೆಯವ್ರ ಭೂಮಿನ ಅವರು ಉಳುಮೆನ ಮಾಡ್ತಿರ್ತಾರೆ, ಗುತ್ತಿಗೆ ಆಧಾರದ ಮೇಲೆ ಉಳುಮೆ ಮಾಡ್ತಾರೆ, ಅವರ ಅಭಿವೃದ್ಧಿಗೋಸ್ಕರ 500 ಕೋಟಿ ನೀಡ್ತೀವಿ ಅಂತೇಳಿ ಹೇಳಿದರು. ಅದನ್ನು ಕೂಡ ಪ್ರಾರಂಭವೂ ಆಗಲಿಲ್ಲ, ಅದರ ಬಗ್ಗೆ ಮಾತನ್ನು ಕೂಡ ಇಲ್ಲ. ಆಮೇಲೆ ಜಲಚೇತನ ಆಂದೋಲನ ಅಂತೇಳಿ ಅದರ ಅಡಿಯಲ್ಲಿ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಏನಿದೆ ಅದಕ್ಕೆ 100% ಸಹಾಯಧನ ನೀಡ್ತೀವಿ ಅಂತೇಳಿ ಹೇಳಿದರು. ಇದನ್ನು ಯಾವುದನ್ನು ಕೂಡ ಮಾಡಿಲ್ಲ. ಹಾಗಾಗಿ ಇವೆಲ್ಲದನ್ನು ಮಾಡಬೇಕು. ಬರೀ ಹೇಳಿಕೆ ಕೊಟ್ಟು ನೀವು 2.5 ವರ್ಷ ಆಯಿತು. 2.5 ವರ್ಷ ಆದ್ರೂ ಕೂಡ ಈಗ ಸಿದ್ದರಾಮಣ್ಣ ಮುಖ್ಯಮಂತ್ರಿ, ಅದಾದ ನಂತರ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು. ಡಿ ಕೆ ಶಿವಕುಮಾರ್ ಅವ್ರ ಪರ ಎಷ್ಟು ಜನ ಕೈ ಎತ್ತಿದ್ದಾರೆ, ಸಿದ್ದರಾಮಣ್ಣನ ಪರವಾಗಿ ಇವತ್ತು ಯಾರು ಕೈ ಎತ್ತೋರು ಎಷ್ಟು ಜನ ಇದ್ದಾರೆ. ಇವ್ರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ತುಳಿಬೇಕು, ಅದಕ್ಕೋಸ್ಕರ ಯಾರನ್ನ ಅಲ್ಲಿ ಜಾರಕಿಹೊಳಿ ಅವ್ರನ್ನ, ಸತೀಶ್ ಜಾರಕಿಹೊಳಿನ ಎತ್ತು ಕಟ್ಟಬೇಕಾ, ಅಲ್ಲಿ ರಾಜಣ್ಣಂಗೆ ಚಿತಾವಣೆ ಕೊಡಬೇಕಾ, ಇಲ್ಲಿ ಈ ಕಡೆ ಜಮೀರ್ ಅಹಮದ್ಗೆ ಹೋಗ್ಬಿಟ್ಟು ಅವ್ರ ಕೈಲಿ ಹೇಳಿಕೆ ಕೊಡಿಸ್ಬೇಕಾ. ಇದು ಬಿಟ್ಟರೆ ಸಿದ್ದರಾಮಣ್ಣ ಇನ್ನೇನೂ ಮಾಡ್ತಾನೆ ಇಲ್ಲ. ರೈತರ ಬಗ್ಗೆ ನಾವು ಒಬ್ಬ ಪ್ರತಿಪಕ್ಷವಾಗಿ, ಒಂದು ಜವಾಬ್ದಾರಿಯುತವಾದ ಪ್ರತಿಪಕ್ಷ ಅಥವಾ ವಿರೋಧ ಪಕ್ಷವಾಗಿ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ಳಿಲ್ಲ ಅಂತಂದರೆ ಇವ್ರದ್ದು ಕುರ್ಚಿಯ ಜಗ್ಗಾಟದಲ್ಲಿ ರೈತರು ಈಗ ಆಲ್ರೆಡಿ ಹೈರಾಣ ಆಗಿದ್ದಾರೆ. ಅವರನ್ನು ಮರ್ತೇ ಬಿಟ್ಟುಬಿಡ್ತಾರೆ. ಇವರಿಗೆ ಅಧಿಕಾರ ಅಷ್ಟೇ ಬೇಕು. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರವರು, ನಮ್ಮ ರೈತ ಮೋರ್ಚಾ ಹಾಗೂ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕಣ್ಣ, ಇವರೆಲ್ಲರ ನೇತೃತ್ವದಲ್ಲಿ ನಾವು ರೈತರ ಪರವಾಗಿ ಧ್ವನಿ ಎತ್ತ ಕೆಲಸವನ್ನು ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ಹಾಗೂ ರಾಜ್ಯ ಮಟ್ಟದಲ್ಲಿ ನಾವು ಮಾಡಿ, ಅದಾದ ನಂತರ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು. ಈ ಸರ್ಕಾರನ ಎಚ್ಚರಿಸಬೇಕು. ಯಾಕಂದರೆ ಇನ್ನು 2.5 ವರ್ಷ ನಾವೇನು ಸರ್ಕಾರ ಏನೂ ಮಾಡೋಕ್ಕಾಗಲ್ಲ, ಅವ್ರು ಇದ್ದೇ ಇರ್ತಾರೆ. ಆದರೆ ಆ 2.5 ವರ್ಷದಲ್ಲಿ ರೈತರಿಗೆ ಅನ್ಯಾಯ ಆಗಬಾರ್ದು, ಅವರಿಗೆ ನ್ಯಾಯನ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮ ಪಕ್ಷ ಎಲ್ಲ ಕಡೆಯೂ ಕೂಡ ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜನೆಯನ್ನು ಮಾಡಿದೆ. ಇನ್ನು 3 ದಿನಗಳ ಕಾಲ ಎಲ್ಲ ಕಡೆ ಪತ್ರಿಕಾಗೋಷ್ಠಿಗಳಿರ್ತವೆ. ನಾವು ಹಾಗಾಗಿ ಮಂಡ್ಯಕ್ಕೂ ಬಂದು ಈ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತಂದು, ಈಗ ತಾಲೂಕು ಮಟ್ಟದಿಂದ ಪತ್ರಿಕಾಗೋಷ್ಠಿಗಳು ಆರಂಭ ಆಗಿದೆ ಇವತ್ತಿಂದ. ಈಗ ಫಸ್ಟು ನಿಮಗೆ ಒಂದು ಯಾವುದೇ ಹೋರಾಟ ಮಾಡಬೇಕು ಅಂತೇಳಿ ಹೇಳಿದ್ರು ಯುದ್ಧಕ್ಕೆ ಹೊರಟಿದ್ದೀವಿ ಅಂತ ಹೇಳಬೇಕಲ್ವಾ. ಹಾಗಾಗಿ ಯುದ್ಧದ ಕಹಳೆಯನ್ನು ಮೊಳಗಿಸ್ತಾ ಇದ್ದೀವಿ ಇವಾಗ. ಆಯಿತು, ಬರ್ತಾಯಿದ್ದೀವಿ ಯುದ್ಧಕ್ಕೆ ಅಂತ. ಅಲ್ಲಿ ಒಂದು ನಿಮಿಷ ನಾನು ಹೇಳ್ತೀನಿ, ಆಯಿತು, 1 ನಿಮಿಷ. ಈಗ ನಾವು ಇಲ್ಲಿಂದ ಇವತ್ತು ನಾವು ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ, ಯಾವ ವಿಚಾರಗಳನ್ನು ಕೈಗೆತ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ.